ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಕ್ ಲೈಫ್ ವಿತ್ ಚಂದ್ರಿ. ಡೈಲಿ ಮಾರ್ನಿಂಗ್ ಯಾವತ್ತು ಹೆಲ್ತಿಯಾಗಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹೋಲ್ ಡೇ ಕಂಪ್ಲೀಟಾಗಿ ಎನರ್ಜೆಟಿಕ್ ಆಗಿರೋಕ್ಕೆ ಸಾಧ್ಯ ಇರುತ್ತೆ. ಸೊ ನಾನು ಜೀರಿಗೆ ನೀರನ್ನ ಬೆಳಗ್ಗೆ ಎದ್ದು ಕುಡಿತೀನಿ. ಆ್ಯಂಡ್ ಆ ಜೀರಿಗೆ ನೀರಲ್ಲಿ ಬರೀ ಜೀರಿಗೆ ಮಾತ್ರ ಇರಲ್ಲ, ಸೋಂಪು, ಅಜ್ವೈನ, ಶುಂಠಿನ ಬಿಸಿ ಮಾಡಿ ಕುದಿಸಿ ಆ ನೀರನ್ನ ಕುಡಿಯೋದು. ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿಂತೀನಿ. ನೆಕ್ಸ್ಟ್ ಇದು ಪ್ರೀ ವರ್ಕೌಟ್. ನೆಕ್ಸ್ಟು ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ವಾರ್ಮಪ್ ಮಾಡಿ ವೆಯ್ಟ್ ಲಿಫ್ಟ್ನ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ನೂ ಸಹ ಮಾಡ್ತೀನಿ. ಆಫ್ಟರ್ 30 ಮಸಲ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಲಿಫ್ಟ್ ನಮ್ಮ ವರ್ಕೌಟಲ್ಲಿ ಇದ್ದರೆ ಒಳ್ಳೆಯದು. ನಾನು ವರ್ಕೌಟ್ ಮಾಡಿ ಬರೋಷ್ಟರಲ್ಲಿ ಯೋಕ್ಷಿತ್ ಆಗಲೇ ಎದ್ದಿದ್ದ. ಅವನಿಗೆ ಇವತ್ತು ಸ್ಕೂಲ್ ಇದೆ. 3 ಡೇಸ್ ಆರಾಮಾಗಿ ರಜೆ ಇತ್ತು. ಬಟ್ ಇವತ್ತು ಸ್ಕೂಲ್ಗೆ ಹೋಗಬೇಕು. ಅವನ್ನ ರೆಡಿ ಮಾಡೋದು, ತಿಂಡಿ ತಿನ್ನಿಸೋ ಕೆಲಸ ಎಲ್ಲ ನನ್ನ ಹಸ್ಬೆಂಡು. ಬಟ್ ಟಿಫನ್ ಮಾಡಿ ಅವನ್ನ ಬ್ಯಾಗ್ ಪ್ಯಾಕ್ ಮಾಡೋದು ನನ್ನ ಕೆಲಸ. ಇಬ್ಬರು ವರ್ಕಿಂಗಲ್ಲೇ ಇರೋದ್ರಿಂದ ಕೆಲಸನ ನಾವು ಇದೇ ರೀತಿ ಶೇರ್ ಮಾಡ್ಕೊತೀವಿ. ಸೊ ಒಬ್ರಿಗೆ ಬರ್ಡನ್ ಆಗೋಲ್ಲ. ಇಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ದೋಸೆ ಬ್ಯಾಟರ್ ರೆಡಿ ಇತ್ತು. ಅದಕ್ಕೆ ಈ ದೋಸೆನ ಯೋಕ್ಷಿತ್ಗೆ ಹಾಕ್ಕೊಡ್ತಾಯಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಅಯನ್ ತವ. ಮುಂಚೆ ನಾವು ನಾನ್ ಸ್ಟಿಕ್ ತವನೇ ಯೂಸ್ ಮಾಡ್ತಿದ್ವಿ. ಬಟ್ ಈಗ ರೀಸೆಂಟಾಗಿ ಅಯನ್ ತವನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಸ್ ಮಾಡೋದಕ್ಕೆ. ಅಯನ್ ತವದಲ್ಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸೀಸ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಸೀಸ್ನಿಂಗ್ ಮಾಡಿದ್ರೆ ಅಯನ್ ತವನ ಯೂಸ್ ಮಾಡೋದು ತುಂಬ ಈಸಿ. ಅದಾದಮೇಲೆ ಯೋಕ್ಷಿತ್ ಸ್ನ್ಯಾಕ್ ಬಾಕ್ಸ್ನ ಪ್ರಿಪೇರ್ ಮಾಡಿದ್ದೆ. ಅವ್ನ ದೋಸೆನ ಇವತ್ತು ಕರೆಕ್ಟಾಗಿ ತಿಂದಿರಲಿಲ್ಲ. ಸೊ ಹಾಗಾಗಿ ಬನಾನಾ ಆ್ಯಂಡ್ ಆ್ಯಪಲ್ ಎರಡನ್ನೂ ಅವನ ಸ್ನ್ಯಾಕ್ ಬಾಕ್ಸ್ಗೆ ಹಾಕಿ ವಾಟರ್ ಬಾಟಲ್ನ ಫಿಲ್ ಮಾಡಿ ಅವ್ನ ಬ್ಯಾಗ್ನ ಪ್ಯಾಕ್ ಮಾಡಿದೆ. ಅವ್ನ ಸ್ಕೂಲ್ ಇರೋದು ಇಲ್ಲೇ ನಮ್ಮ ಮನೆ ನೆಕ್ಸ್ಟ್ ಕ್ರಾಸಲ್ಲಿ. ಸೊ ನನ್ನ ಹಸ್ಬೆಂಡೇ ಹೋಗಿ ಅವನ್ನ ಡ್ರಾಪ್ ಮಾಡಿಬಿಟ್ಟು ಬರ್ತಾರೆ. ಅವ್ರು ಡ್ರಾಪ್ ಮಾಡಿಬಿಟ್ಟು ಬರೋಷ್ಟರಲ್ಲಿ ನಾನು ದೋಸೆಗೆ ಅಂತ ಚಟ್ನಿ ಮಾಡ್ಕೊತಿದ್ದೆ. ಸೊ ದೋಸೆಗೆ ಚಟ್ನಿ ಅಂತ ರೆಡಿ ಮಾಡ್ಕೊತಿದ್ದೆ. ಇದರಲ್ಲಿ ನಾನು ತೆಂಗಿನಕಾಯಿನ ತುರಿದು ಮಾಡೋ ಅಷ್ಟು ಟೈಮ್ ಇರಲ್ಲ. ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ ಅಂದರೆ ಒಣಗಿದ ಪುಡಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಚಟ್ನಿ ಮಸಾಲೆ ಯಾವುದೇ ಐಟಮ್ ಮಾಡಬೇಕಾದ್ರೂ ನಾನು ಅದೇ ತೆಂಗಿನಕಾಯಿ ತುರಿನೇ ಯೂಸ್ ಮಾಡೋದು. ಅದಾದಮೇಲೆ ನಾನು ವರ್ಕಿಂಗ್ ಇರೋದು ಸ್ಟಾರ್ಟ್ ಆಗೋದು 9:30 to 7:30. ಸೊ 9:30 ಅಷ್ಟರಲ್ಲಿ ನಾನು ಕೆಲಸ ಮಾಡ್ಕೊಬೇಕು. ಎಲ್ಲ ಕೆಲಸನೂ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಎದ್ದು ಟಿಫನ್ ಮಾಡಿ, ವರ್ಕೌಟ್ ಮಾಡಿ, ಯೋಕ್ಷಿತ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಇವೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ. ಎವ್ರಿಡೇ ಬೇಗ ಎದ್ದೇಳೋಕ್ಕಾಗಲ್ಲ. ಬೇಗ ಎದ್ದ ದಿನ ಈ ಥರ ಕೆಲಸ ಆರಾಮಾಗುತ್ತೆ. ಇಲ್ಲ ಅಂದರೆ ಆ ಡೇ ಕಂಪ್ಲೀಟ್ ರಿಗ್ರೆಟಲ್ಲೇ ಇರಬೇಕಾಗುತ್ತೆ, ಇವತ್ತು ಬೇಗ ಎದ್ದಿಲ್ಲ ಅಂತ. ಆ್ಯಂಡ್ ವಾಷಿಂಗ್ ಮಿಷಿನ್ನ ಡ್ರಮ್ ಡಿಸ್ಕೇಲ್ ಮಾಡಬೇಕಾಗಿತ್ತು. ಅದನ್ನು ಡಿಸ್ಕೇಲ್ಗಿಟ್ಟು ನಾನು 9:30 ಆಯಿತು. ಸೊ ಲಾಗಿನ್ ಆದೆ. ತಿಂಡಿ ಎಲ್ಲ ಮುಗಿಸೇ ಲಾಗಿನ್ ಆಗಿದ್ದು. ಅಷ್ಟರಲ್ಲಿ 12 o'clock ಆಗೋಯಿತು. 9 to 12 ಅನ್ನೋದು 3 hours ಗ್ಯಾಪ್ ಇದ್ದರೂ ನನಗೆ 3 minutes ಥರ ಫೀಲ್ ಆಗುತ್ತೆ. ಸೊ 12 o'clock ಹೋಗಿ ಯೋಕ್ಷಿತ್ನ ನಾನೇ ಸ್ಕೂಲಿಂದ ಕರ್ಕೊಬಂದೆ. ಯೋಕ್ಷಿತ್ ಸ್ಕೂಲು 3 to 4 minutes ಡಿಸ್ಟೆನ್ಸೇ, ವಾಕಬಲ್ ಡಿಸ್ಟೆನ್ಸೇ ಇದ್ದರೂ ಅವ್ನು ಮಾತ್ರ ಸ್ಕೂಲಿಂದ ಮನೆಗೆ ಬರೋಷ್ಟರಲ್ಲಿ 10 minutes 15 minutes ಮಾಡ್ತಾನೆ. ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು, ಪಾರ್ಕಿಂಗ್ ಏರಿಯಾದಲ್ಲೂ ಸ್ಟಾಪ್ ಕೊಟ್ಕೊಂಡು. ನೆಕ್ಸ್ಟ್ ಅವನಿಗೆ ಮನೆಗೆ ಬಂದ ತಕ್ಷಣ ಸ್ನ್ಯಾಕಿಗೆ ಅಂತ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಟಿದ್ದೆ. ಬಟ್ ಅವನು ಫ್ರೂಟ್ಸ್ನ ತಿನ್ನಬೇಕು ಅಂತ ಅವ್ನಿಗೆ ಅನ್ನಿಸ್ಲಿಲ್ಲ. ಬರೀ ಯೋಗರ್ಟೇ ಕೊಡು ನನಗೆ ಸಾಕು, ಫ್ರೂಟ್ಸ್ ಎಲ್ಲ ಬೇಡ ಅಂತ. ಸ್ಟ್ರಾಬೆರಿ ಹಾಕ್ಸಿದ್ದಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಉಳಿಯಿತು, ಅದಕ್ಕೋಸ್ಕರ ಅವ್ನು ಬೇಡ ಅಂತಿದ್ದ ಅನಿಸುತ್ತೆ. ಸೊ ಈ ಸ್ಟ್ರಾಬೆರಿ, ಬ್ಲೂಬೆರ್ರಿ ಆ್ಯಂಡ್ ಪೊಮೊಗ್ರಾನೇಟ್ ಎಲ್ಲನೂ ಕಟ್ ಮಾಡಿ ಯೋಗರ್ಟ್ಗೆ ಮಿಕ್ಸ್ ಮಾಡಿ ನಾನು ನನ್ನ ಹಸ್ಬೆಂಡ್ ಸ್ನ್ಯಾಕಿಗೆ ತಿಂದ್ವಿ. ಅವನಿಗೆ ಬರೀ ಪ್ಲೇನ್ ಯೋಗರ್ಟೇ ಕೊಟ್ವಿ. ಇದಾಗಿತ್ತು ನನ್ನ ಡೈಲಿ ರೊಟೀನ್. ನಿಮ್ಮ ಡೇ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ನೀವು ಎಲ್ಲ ವರ್ಕಿಂಗ್ ಮದರ್ಸ್ ಇದ್ದರೆ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಕೆಲಸನ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಬೋದು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.